ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಇತ್ತೀಚೆಗೆ ಬಿಡುಗಡೆಯಾಗಿದ್ದ ಪುಲಿಮಾಡ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಈ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಚಿತ್ರದಲ್ಲಿ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ವಿನ್ಸೆಂಟ್ ಎಂಬ ಒಬ್ಬ ಹುಡುಗ ಒಬ್ಬನೇ ಕೂತಿರೋದನ್ನ ನೋಡ್ತೀವಿ. ವಿನ್ಸೆಂಟ್ ನ ತಂದೆ ಚಿಕ್ಕ ವಯಸ್ಸಿನಲ್ಲೇ ಒಂದು ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗಿರ್ತಾರೆ. ಇನ್ನು ಇವನ ತಾಯಿಗೆ ಹುಚ್ಚು ಹಿಡಿದಿದ್ದ ಕಾರಣ ಅವಳನ್ನ ಯಾವಾಗಲೂ ಒಂದು ಕೋಣೆಯಲ್ಲಿ ಬೀಗ ಹಾಕಿ ಇಟ್ಟಿರ್ತಾರೆ. ಕೆಲವು ದಿನಗಳ ನಂತರ ಆಕೆಯ ಕೂಡ ಮಾನಸಿಕ ಸಮಸ್ಯೆ ಹೆಚ್ಚಾಗಿ ಕೊನೆಗೊಂದು ದಿನ ಸತ್ತು ಹೋಗಿರ್ತಾಳೆ. ಹೀಗೆ ಚಿಕ್ಕ ವಯಸ್ಸಿನಿಂದಾನೇ ಈ ವಿನ್ಸೆಂಟ್ ಅನಾಥನಾಗಿ ಬೆಳೆದಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಹಲವು ವರ್ಷಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಬೆಳೆದು ದೊಡ್ಡವನಾಗಿರುವ ವಿನ್ಸೆಂಟ್ ಒಬ್ಬ ಸೈಕಿಯಾಟ್ರಿಕ್ ಡಾಕ್ಟರ್ ಹತ್ತಿರ ಬಂದಿರ್ತಾನೆ. ಸರ್, ನನ್ನ ತಾಯಿಗೆ ಹುಚ್ಚು ಹಿಡಿದಿತ್ತು. ಆಕೆ ಸಾಯುವ ಕೊನೆ ಗಳಿಗೆವರೆಗೂ ಕೂಡ ಆಕೆಯನ್ನ ಒಂದು ಕೋಣೆಯಲ್ಲಿಯೇ ಲಾಕ್ ಮಾಡಿ ಇಟ್ಟಿದ್ರು. ಆದ್ರೆ ಇದೀಗ ನನ್ನ ತಾಯಿಗೆ ಮಾನಸಿಕ ಸಮಸ್ಯೆ ಇದ್ದ ಕಾರಣ ನನಗೂ ಕೂಡ ಅದು ಜೆನೆಟಿಕಲಿ ಕಂಟಿನ್ಯೂ ಆಗ್ಬಹುದು ಅಂತ ಭಯ ಆಗ್ತಿದೆ. ಊರಿನ ಜನರೆಲ್ಲ ಸೇರಿ ನಿನಗೂ ಕೂಡ ನಿನ್ನ ತಾಯಿ ರೀತಿನೇ ಹುಚ್ಚು ಹಿಡಿಯುತ್ತೆ ಅಂತ ಮಾತನಾಡಿಕೊಳ್ತಿದ್ದಾರೆ. ಇದೇ ಕಾರಣಕ್ಕೆ ನನಗೆ 40 ವರ್ಷ ವಯಸ್ಸಾದರೂ ಕೂಡ ಮದುವೆನೇ ಆಗಿರ್ಲಿಲ್ಲ. ಆದ್ರೆ ಅದೃಷ್ಟವಶಾತ್ ಇತ್ತೀಚೆಗೆ ಒಂದು ಹುಡುಗಿ ನನ್ನನ್ನ ನೋಡಿ ಇಷ್ಟಪಟ್ಟು ಮದುವೆಗೆ ಒಪ್ಪಿಕೊಂಡಿದ್ದಾಳೆ. ಅದಕ್ಕೆ ಡಾಕ್ಟರ್ ವಿನ್ಸೆಂಟ್, ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ. ನಿನಗೆ ಯಾವುದೇ ಕಾರಣಕ್ಕೂ ಕೂಡ ಜೆನೆಟಿಕಲಿ ಹುಚ್ಚು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಮದುವೆಯಾಗಿ ಆರಾಮಾಗಿ ಇರಬಹುದು ಅಂತ ಅವನಿಗೆ ಧೈರ್ಯ ಹೇಳ್ತಾರೆ. ಡಾಕ್ಟರ್ನ ಮಾತುಗಳನ್ನ ಕೇಳಿ ತುಂಬಾನೇ ಖುಷಿಯಾದ ವಿನ್ಸೆಂಟ್ ತನ್ನ ಮದುವೆಯ ಕೆಲಸಗಳನ್ನ ಶುರು ಮಾಡಿಕೊಳ್ತಾನೆ. 2 ದಿನಗಳ ನಂತರ ವಿನ್ಸೆಂಟ್ಗೆ ಜೆಸ್ಸಿ ಎಂಬ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಆಗುತ್ತೆ. ಇಷ್ಟು ವರ್ಷಗಳ ನಂತರ ವಿನ್ಸೆಂಟ್ಗೆ ಮದುವೆ ಆಗ್ತಿರುವ ಕಾರಣ ಅವನ ಫ್ರೆಂಡ್ಸ್ ಗಳೆಲ್ಲ ಅವನಿಗೆ ತುಂಬಾನೇ ಸಹಾಯ ಮಾಡ್ತಾರೆ. ಮರುದಿನ ಬೆಳಿಗ್ಗೆ ವಿನ್ಸೆಂಟ್ ಜೆಸ್ಸಿಗೆ ಕಾಲ್ ಮಾಡಿ, ನಮ್ಮಿಬ್ಬರ ಮದುವೆ ಆದ ನಂತರ ನೀನು ಕೆಲಸಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನೀನು ಕೇವಲ 15,000 ರೂಪಾಯಿಗೆ ಅಷ್ಟೆಲ್ಲ ಕಷ್ಟಪಡ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ. ನಮ್ಮ ತಾತ ಹಾಗೂ ತಂದೆಯ ಜಮೀನಿನಲ್ಲಿ ಕೆಲಸ ಮಾಡಿದ್ರೇನೆ ತಿಂಗಳಿಗೆ 30,000 ರೂಪಾಯಿಗೂ ಹೆಚ್ಚು ದುಡಿಮೆ ಆಗುತ್ತೆ. ಜೊತೆಗೆ ನಾನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಕಾರಣ ನಾನು ಕೂಡ ಚೆನ್ನಾಗಿ ದುಡಿತಾ ಇದ್ದೀನಿ. ಅದಕ್ಕೆ ಜೆಸ್ಸಿ, ಸರಿ ನೀನು ಹೇಳ್ತಿರೋದೇನೋ ಓಕೆ, ಆದ್ರೆ ನಾನು ಇಷ್ಟೆಲ್ಲ ಓದಿದ್ದು ವೇಸ್ಟ್ ಆಗುತ್ತಲ್ಲ. ನಾನು ಕೆಲಸ ಬಿಡುವ ವಿಚಾರವನ್ನ ಮುಂದೆ ಮಾತನಾಡಿಕೊಳ್ಳೋಣ. ಮೊದಲು ನೀನು ನಿಮ್ಮ ಮನೆಯಲ್ಲಿ ಒಂದು ವಾಶ್ರೂಮ್ ಅನ್ನ ಕಟ್ಟಿಸು ಅಂತ ಹೇಳ್ತಾಳೆ. ಅದಕ್ಕೆ ವಿನ್ಸೆಂಟ್, ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ನಮ್ಮ ಮದುವೆ ಆಗೋದ್ರೊಳಗೆ ನಾನು ವಾಶ್ರೂಮ್ ಅನ್ನ ರೆಡಿ ಮಾಡಿಸ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈಗ ವಿನ್ಸೆಂಟ್ ನ ಮದುವೆ ದಿನ ಹತ್ತಿರ ಬರ್ತಿದ್ದ ಕಾರಣ ಅವನ ಚಿಕ್ಕಪ್ಪಂದಿರು ಹಾಗೂ ರಿಲೇಟಿವ್ಸ್ ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ದಿನ ಸಂಜೆ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಅವನಿಗೆ ಒಂದು ಫಂಕ್ಷನ್ ಅನ್ನ ಮಾಡಿ ಎಲ್ಲರೂ ಗಿಫ್ಟ್ ಗಳನ್ನ ಕೊಡ್ತಾರೆ. ಫಂಕ್ಷನ್ ಎಲ್ಲ ಮುಗಿದ ಬಳಿಕ ವಿನ್ಸೆಂಟ್ ನ ಚಿಕ್ಕಪ್ಪಂದಿರು ಅಲ್ಲೇ ಪಕ್ಕದಲ್ಲಿ ಕಳ್ಳಬಟ್ಟಿ ಸಾರಾಯಿಯನ್ನ ರೆಡಿ ಮಾಡ್ತಾರೆ. ಹೀಗೆ ರೆಡಿ ಮಾಡಿದ ಕಳ್ಳಬಟ್ಟಿ ಸಾರಾಯಿಯನ್ನ ಹಾಗೂ ಒಂದಷ್ಟು ಗಾಂಜಾವನ್ನ ಅವನಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಮುಂದುವರೆದು ವಿನ್ಸೆಂಟ್, ಇನ್ನು ಎಷ್ಟು ವರ್ಷ ಅಂತ ಬೆಟ್ಟದ ಮೇಲಿರುವ ಈ ಮನೆಯಲ್ಲಿ ವಾಸ ಮಾಡ್ತೀಯಾ? ಇನ್ನೇನು ನಿನಗೆ ಮದುವೆ ಕೂಡ ಆಗುತ್ತೆ. ನೀನು ನಿನ್ನ ಹೆಂಡತಿಯ ಜೊತೆ ನಮ್ಮ ಸಿಟಿಗೆ ಬಂದು ಸೆಟಲ್ ಆಗುವಂತ ಹೇಳ್ತಾರೆ. ಅದಕ್ಕೆ ವಿನ್ಸೆಂಟ್, ಇಲ್ಲ ಚಿಕ್ಕಪ್ಪ, ನಾನು ಸಿಟಿಗೆ ಬಂದು ಸೆಟಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಮನೆಯನ್ನ ನಮ್ಮ ಅಪ್ಪ ತುಂಬಾನೇ ಕಷ್ಟಪಟ್ಟು ಪ್ರೀತಿಯಿಂದ ಕಟ್ಟಿಸಿದ್ದಾರೆ. ಈ ಜಮೀನು, ನಮ್ಮ ಮನೆ ಎಲ್ಲ ಕೂಡ ನಮ್ಮಪ್ಪ ನನಗೆ ಬಿಟ್ಟು ಹೋಗಿರುವ ಕೊನೆಯ ಗಿಫ್ಟ್. ನಾನು ಮದುವೆ ಆದ ನಂತರ ಕೂಡ ಇಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳುತ್ತಿರುವಾಗ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಆಫೀಸರ್ಗಳು ಜೋರಾಗಿ ಎಲ್ಲರೂ ಗಮನ ಇಟ್ಟು ಕೇಳಿ, ಈ ಊರಿನ ಸುತ್ತಮುತ್ತ ಹುಲಿ ಓಡಾಡ್ತಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಸಂಜೆ ಆಗುತ್ತಿದ್ದಂತೆ ಯಾರು ಕೂಡ ಮನೆಯಿಂದ ಹೊರಗಡೆನೆ ಬರಬೇಡಿ, ಎಲ್ಲರೂ ಕೂಡ ಮನೆಯಲ್ಲೇ ಇರಿ ಅಂತ ಜೋರಾಗಿ ಅನೌನ್ಸ್ ಮಾಡ್ತಾ ಹೋಗ್ತಿರೋದು ಕೇಳಿಸುತ್ತೆ. ಅನೌನ್ಸ್ಮೆಂಟ್ ಅನ್ನ ಕೇಳಿದ ಮದುವೆಗೆ ಬಂದಿದ್ದ ಎಲ್ಲರೂ ಕೂಡ ತುಂಬಾನೇ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದಾಗಿ ಸ್ವಲ್ಪ ಸಮಯದ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ವಿನ್ಸೆಂಟ್ಗೆ ತುಂಬಾನೇ ಬೆಸ್ಟ್ ಫ್ರೆಂಡ್ ಆಗಿರುವ ಅಶೋಕ್ ಎಂಬ ಸಬ್ ಇನ್ಸ್ಪೆಕ್ಟರ್ ಮನೆಗೆ ಬರ್ತಾನೆ. ವಿನ್ಸೆಂಟ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಇಷ್ಟು ವರ್ಷಗಳ ನಂತರ ಮದುವೆ ಆಗ್ತಿದ್ಯಾ, ಇನ್ಮೇಲಾದ್ರೂ ನೀನು ನೆಮ್ಮದಿಯಿಂದ ಖುಷಿಯಿಂದ ಇರು ಅಂತ ಹಾರೈಸುತ್ತಾನೆ. ವಿನ್ಸೆಂಟ್ ಖುಷಿಯಾಗಿ ನಾಳೆ ನಡೆಯಲಿರುವ ಮದುವೆಗೆ ನೀನು ನಿನ್ನ ಹೆಂಡತಿಯನ್ನ ಕರೆದುಕೊಂಡು ಬಾ ಅಂತ ಇನ್ವೈಟ್ ಮಾಡ್ತಾನೆ. ಅದಕ್ಕೆ ಅಶೋಕ್, ಸಾರಿ ವಿನ್ಸೆಂಟ್, ನಾನು ಮದುವೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಊರಿನ ಸುತ್ತಮುತ್ತ ಕಾಡಿನಿಂದ ಬಂದಿರುವ ಹುಲಿ ಓಡಾಡ್ತಿದೆ ಅಂತ ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಹೇಳಿದ್ದಾರೆ. ಹೀಗಾಗಿ ಮನೆಗಳಿಂದ ಯಾರು ಕೂಡ ಹೊರಗಡೆ ಬಾರದಂತೆ ನೈಟ್ ಡ್ಯೂಟಿ ಮಾಡೋದಕ್ಕೆ ಹಾಕಿದ್ದಾರೆ. ನೀನು ಮದುವೆಯನ್ನ ಮುಗಿಸಿಕೋ, ನಾನು ನನ್ನ ಹೆಂಡತಿಯನ್ನ ಕರೆದುಕೊಂಡು ಒಂದು ದಿನ ಊಟಕ್ಕೇನೆ ಬರ್ತೀವಿ ಅಂತ ಹೇಳ್ತಾನೆ. ಇಲ್ಲಿಗೆ ಸಿಂಕಟ್ಟಾಗಿ ಮರುದಿನ ಬೆಳಿಗ್ಗೆ ವಿನ್ಸೆಂಟ್ ತನ್ನ ಎಲ್ಲ ರಿಲೇಟಿವ್ಸ್ ಗಳನ್ನ ಕರೆದುಕೊಂಡು ಮದುವೆಗೆ ಅಂತ ಚರ್ಚ್ಗೆ ಬರ್ತಾನೆ. ವಿನ್ಸೆಂಟ್ ಇನ್ನೇನು ತನ್ನ ಮದುವೆ ಆಗುತ್ತೆ ಅಂತ ಖುಷಿಯಾಗಿ ಚರ್ಚ್ನ ಒಳಗಡೆ ಹೋಗುವಾಗಲೇ ಅವನಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಈತ ಮದುವೆ ಆಗಬೇಕಾಗಿದ್ದ ಆ ಜೆಸ್ಸಿ ಎಂಬ ಹುಡುಗಿ ಮತ್ತೊಬ್ಬ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ ಅಂತ.
ಈ ವಿಷಯ ಗೊತ್ತಾಗಿ ತುಂಬಾನೇ ಬೇಜಾರು ಹಾಗೂ ಕೋಪ ಮಾಡಿಕೊಂಡ ವಿನ್ಸೆಂಟ್ ಮನೆಗೆ ವಾಪಸ್ ಬಂದು ಮದುವೆಗೆ ಅಂತ ಮಾಡಿದ್ದ ಎಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ಕೂಡ ಕಿತ್ತು ಬಿಸಾಕಿ ಬಿಡ್ತಾನೆ ಹಾಗೂ ಮದುವೆಗೆ ಅಂತ ಬಂದಿದ್ದ ಎಲ್ಲ ರಿಲೇಟಿವ್ಸ್ ಗಳನ್ನ ವಾಪಸ್ ತಮ್ಮ ಮನೆಗಳಿಗೆ ಹೋಗಿ ಅಂತ ಕಳುಹಿಸಿ ಬಿಡ್ತಾನೆ. ಅದೇ ಸಮಯಕ್ಕೆ ಶಾಕಿಂಗ್ಲಿ ಮತ್ತೊಂದು ಕಡೆ ಊರಿನ ಒಬ್ಬಳು ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅಶೋಕ್ಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣವೇ ಸ್ಪಾಟ್ಗೆ ಹೋಗಿ ವಿಚಾರಿಸಿದಾಗ ಕೆಲವರು ಹೇಳೋದೇನಂದ್ರೆ, ಸರ್ ನಮ್ಮ ಮಗಳನ್ನ ಖಂಡಿತವಾಗಿಯೂ ಆ ಹುಲಿನೇ ಕೊಂದು ತಿಂದಿರುತ್ತೆ ಅಂತ ಹೇಳಿದ್ರೆ ಮತ್ತಷ್ಟು ಜನ, ಸರ್ ಆಕೆ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲು, ಖಂಡಿತ ಆಕೆ ಅವನ ಜೊತೆನೆ ಓಡಿ ಹೋಗಿದ್ದಾಳೆ ಅಂತ ಮಾತನಾಡಿಕೊಳ್ತಿರ್ತಾರೆ. ಮತ್ತೊಂದು ಕಡೆ ವಿನ್ಸೆಂಟ್ ನ ಫ್ರೆಂಡ್ಸ್ ಗಳೆಲ್ಲ ಡ್ರಿಂಕ್ಸ್ ಮಾಡ್ತಾ ವಿನ್ಸೆಂಟ್ ಗೆ ಮಾತ್ರ ಯಾಕೆ ಯಾವಾಗಲೂ ಹೀಗಾಗುತ್ತೆ ಅಂತ ಗೊತ್ತಿಲ್ಲ, ಅದೆಷ್ಟೋ ಸಾರಿ ಅವನ ಮದುವೆ ಇನ್ನೇನೋ ಸೆಟ್ ಆಗುತ್ತೆ ಅನ್ನುವಾಗ ಎಲ್ಲ ಕೂಡ ಹಾಳಾಗಿ ಹೋಗ್ತಿತ್ತು. ಆದ್ರೆ ಮೊದಲ ಬಾರಿಗೆ ಮದುವೆ ಸೆಟ್ ಆಗಿ ಎಂಗೇಜ್ಮೆಂಟ್ ಕೂಡ ಆಗಿ ಇನ್ನೇನೋ ಮದುವೆ ಆಗಬೇಕು ಅಂತ ಚರ್ಚ್ಗೆ ಹೋದಾಗ ಹೀಗಾಗಿದೆ. ನಮಗೇನೆ ಇಷ್ಟು ಬೇಜಾರಾಗ್ತಿದ್ರೆ ವಿನ್ಸೆಂಟ್ ಗೆ ಇನ್ನೆಷ್ಟು ಬೇಜಾರಾಗಿರ್ಬೋದು ಅಂತ ಮಾತನಾಡಿಕೊಳ್ತಿರ್ತಾರೆ. ಮತ್ತೊಂದು ಕಡೆ ವಿನ್ಸೆಂಟ್ ಗೆ ತನ್ನ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಒಂದು ಕಡೆ ದುಃಖ ಇದ್ರೆ ಎಲ್ಲರ ಮುಂದೆ ಅವಮಾನ ಆಯ್ತಲ್ಲ ಅಂತ ಮತ್ತಷ್ಟು ಬೇಜಾರಾಗೋದಕ್ಕೆ ಶುರುವಾಗುತ್ತೆ. ಅವನ ಫ್ರೆಂಡ್ಸ್ ಗಳೆಲ್ಲ ಬಂದು ಸಮಾಧಾನ ಮಾಡೋದಕ್ಕೆ ನೋಡಿದ್ರು ಕೂಡ ಅವರಿಗೂ ಕೂಡ ತುಂಬಾನೇ ಕೋಪದಲ್ಲಿ ಬೈದು ಅವರ ಮನೆಗಳಿಗೆ ಕಳುಹಿಸಿ ಬಿಡ್ತಾನೆ. ಇದಾದ ನಂತರ ಮತ್ತಷ್ಟು ಬೇಜಾರಾಗಿ ತನ್ನ ಚಿಕ್ಕಪ್ಪಂದಿರು ಮಾಡಿಕೊಟ್ಟಿದ್ದ ಆ ಕಳ್ಳ ಬಟ್ಟೆಯನ್ನ ಹಾಗೂ ಅವರು ಕೊಟ್ಟಿದ್ದ ಗಾಂಜಾವನ್ನ ಸೇದೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಕುಡಿತಾ ಸೇದುತ್ತಾ ತುಂಬಾನೇ ನಶೆ ಏರಿದ ನಂತರ ಆತ ಇದ್ದಕ್ಕಿದ್ದಂತೆ ಒಬ್ಳು ಪ್ರಾಸ್ಟಿಟ್ಯೂಟ್ ನ ಮನೆಗೆ ಹೋಗ್ತಾನೆ. ಆ ಮಹಿಳೆ, ಸರ್ ಇವತ್ತು ಆಗೋದಿಲ್ಲ, 3 ದಿನ ಕಳೆದ ನಂತರ ವಾಪಸ್ ಬನ್ನಿ ಅಂತ ಕಳುಹಿಸಿ ಬಿಡ್ತಾಳೆ. ಮತ್ತೊಂದು ಕಡೆ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ತನ್ನ ಟೀಮ್ ನ ಜೊತೆ ನೈಟ್ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾಗ ಒಬ್ಬಳು ಕಾನ್ಸ್ಟೇಬಲ್ ಹೇಳೋದೇನಂದ್ರೆ, ಸರ್ ಯಾವುದೇ ಹುಡುಗಿ ಒಂದು ಮದುವೆಯನ್ನ ಆಗ್ತಿದ್ದಾಳೆ ಅಂದ್ರೆ ಅವಳಿಗೂ ಕೂಡ ಒಂದು ಆಸೆ ಇರುತ್ತೆ ಅಲ್ವಾ, ಆ ಹುಡುಗಿಗೆ ನಿಜವಾಗಿಯೂ ನಿಮ್ಮ ಫ್ರೆಂಡ್ ವಿನ್ಸೆಂಟ್ ನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇತ್ತಾ ಇಲ್ವಾ ಅಂತ ಅವರು ಕೂಡ ಕೇಳಿಲ್ಲ. ಅದಕ್ಕೆ ಅಶೋಕ್, ಹೌದು ನೀನು ಹೇಳ್ತಿರೋದೇನೋ ಕರೆಕ್ಟೇ, ಆದ್ರೆ ಆ ಹುಡುಗಿ ಎಂಗೇಜ್ಮೆಂಟ್ ಆಗೋವರೆಗೂ ಸುಮ್ನಿತ್ತು, ಮದುವೆ ಆಗೋ ದಿನಾನೇ ಈ ರೀತಿ ಮಾಡಿದ್ರೆ ಹೇಗೆ, ತನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ವಿನ್ಸೆಂಟೆ ಈ ಮದುವೆ ಬೇಡ ಅಂತ ಹೇಳಿಬಿಟ್ಟಿರ್ತಿದ್ದ. ಈಗ ಆ ಹುಡುಗಿ ಮಾಡಿರುವ ಕೆಲಸಕ್ಕೆ ನನ್ನ ಫ್ರೆಂಡ್ ಎಷ್ಟು ನೋವನ್ನ ಅನುಭವಿಸುತ್ತಿದ್ದಾನೆ ಅಂತ ನಿನಗೆ ಗೊತ್ತಿದ್ಯಾ ಅಂತ ರೇಗ್ತಾನೆ. ಆಗ ಅದೇ ಕಾರ್ನಲ್ಲಿ ಸಿನಿ ಎಂಬ ಮತ್ತೊಬ್ಬಳು ಲೇಡಿ ಕಾನ್ಸ್ಟೇಬಲ್ ಅನ್ನ ನಾವು ನೋಡ್ತೀವಿ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನಂದ್ರೆ, ಈ ಲೇಡಿ ಕಾನ್ಸ್ಟೇಬಲ್ ಸಿನಿಗೆ ವಿನ್ಸೆಂಟ್ ನ ಜೊತೆ ಕೆಲವು ತಿಂಗಳ ಹಿಂದೆ ಮದುವೆ ಫಿಕ್ಸ್ ಆಗಿತ್ತು. ಆದ್ರೆ ವಿನ್ಸೆಂಟ್ ಮದುವೆ ಆದ ನಂತರ ನೀನು ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ ಕಾರಣ ಸಿನಿ ಅವನ ಮದುವೆ ಪ್ರಪೋಸಲ್ ಅನ್ನೇ ಕ್ಯಾನ್ಸಲ್ ಮಾಡಿರ್ತಾಳೆ. ಮತ್ತೊಂದು ಕಡೆ ವಿನ್ಸೆಂಟ್ ಗೆ ಈಗ ಫುಲ್ ನಶೆ ಏರಿ ಮನೆಗೆ ವಾಪಸ್ ಬಂದ ನಂತರ ಅಲ್ಲೇ ಇದ್ದ ರಾಡ್ ಎಂಬ ತನ್ನ ಫ್ರೆಂಡ್ ಬಳಿ, ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ, ನನಗೆ ತಕ್ಷಣ ಒಬ್ಬಳು ಪ್ರಾಸ್ಟಿಟ್ಯೂಟ್ ಅನ್ನ ಕರೆದುಕೊಂಡು ಬಾ, ನೀನು ಕೇಳಿದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆತ, ವಿನ್ಸೆಂಟ್ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ಇಷ್ಟೊತ್ತಲ್ಲಿ ಯಾವ ಹುಡುಗಿ ಸಿಗ್ತಾಳೆ, ಅದು ಅಲ್ಲದೆ ಊರ ಸುತ್ತಮುತ್ತ ಹುಲಿ ಓಡಾಡ್ತಿದೆ ಅಂತ ಪೊಲೀಸರು ಅನೌನ್ಸ್ ಮಾಡ್ತಿದ್ದಾರೆ, ನನ್ನ ಕೈಲಿ ಈ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ವಿನ್ಸೆಂಟ್ ಅವನಿಗೆ ಸರಿಯಾಗಿ ಬೈದು ನೀನು ಕರೆದುಕೊಂಡು ಬರ್ಲೇಬೇಕು ಅಂತ ಅವನನ್ನ ಕಳುಹಿಸಿ ಬಿಡ್ತಾನೆ. ಇನ್ನೇನು ವಿನ್ಸೆಂಟ್ ತನ್ನ ಮನೆಗೆ ಬರಬೇಕು ಅನ್ನುವಾಗ ರಸ್ತೆಯಲ್ಲಿ ಎಮಿಲಿ ಎಂಬ ಒಬ್ಬಳು ಹುಡುಗಿ ನಿಂತಿರೋದು ಇವನ ಕಣ್ಣಿಗೆ ಬೀಳುತ್ತೆ. ಇವನ ಬೈಕ್ ಅನ್ನ ಅಡ್ಡ ಹಾಕಿದ ಆ ಹುಡುಗಿ, ಸರ್ ನನ್ನ ಕಾರು ಕೆಟ್ಟು ಹೋಗಿದೆ, ನಾನು ತುಂಬಾ ಹೊತ್ತಿನಿಂದ ಈ ದಾರಿಯಲ್ಲಿ ಯಾವುದಾದ್ರೂ ಕಾರ್ ಅಥವಾ ಬೈಕ್ ಬರುತ್ತಾ ಅಂತ ಕಾಯುತ್ತಾ ನಿಂತಿದ್ದೀನಿ, ಆದ್ರೆ ಯಾವ ಗಾಡಿ ಕೂಡ ಈ ಕಡೆ ಬರ್ತಾನೆ ಇಲ್ಲ, ನಾನು ಟ್ರಿಪ್ಗೆ ಅಂತ ಬಂದಿದ್ದೆ, ಆದ್ರೆ ನನ್ನ ಕಾರು ಕೆಟ್ಟು ಹೋಗಿರುವ ಕಾರಣ ಈಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಮೊದಲೇ ನಶೆಯಲ್ಲಿದ್ದ ಈ ವಿನ್ಸೆಂಟ್ ಮಾತ್ರ ಆಕೆಯನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿರೋದು ನಮಗೆ ಗೊತ್ತಾಗುತ್ತೆ. ಮುಂದುವರೆದು ಇಷ್ಟೊತ್ತಲ್ಲಿ ಈ ಕಡೆ ಯಾವ ಕಾರ್ ಆಗ್ಲಿ ಬೈಕ್ ಆಗ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅದು ಅಲ್ಲದೆ ಊರಿನ ಸುತ್ತಮುತ್ತ ಹುಲಿ ಬಂದಿದೆ ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ. ನಿನಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀನಿವತ್ತು ಇಲ್ಲೇ ಹತ್ತಿರದಲ್ಲಿರುವ ನನ್ನ ಮನೆಗೆ ಬಂದು ಸ್ಟೇ ಮಾಡಬಹುದು ಅಂತ ಹೇಳ್ತಾನೆ. ಮೊದಲಿಗೆ ಎಮಿಲಿ ವಿನ್ಸೆಂಟ್ ನ ಮನೆಗೆ ಹೋಗೋದಕ್ಕೆ ಹಿಂಜರಿತಾಳೆ, ಆದ್ರೆ ವಿನ್ಸೆಂಟ್ ತಾನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ ಕಾರಣ ಆಕೆ ಅವನ ಜೊತೆ ಮನೆಗೆ ಹೋಗ್ತಾಳೆ. ಎಮಿಲಿ ವಿನ್ಸೆಂಟ್ ನ ಜೊತೆ ಬೈಕ್ ನಲ್ಲಿ ಬರುವಾಗ, ಸರ್ ನಿಮ್ಮ ಹೆಸರೇನು ಅಂತ ಕೇಳಿದಾಗ ಈತ ತನ್ನ ನಿಜವಾದ ಹೆಸರನ್ನ ಹೇಳದೆ ಬೇರೆ ಯಾವುದೋ ಹೆಸರನ್ನ ಹೇಳ್ತಾನೆ. ಸ್ನೇಹಿತರೆ, ವಿನ್ಸೆಂಟ್ ನ ಜೊತೆ ಅವನ ಮನೆಗೆ ಬಂದಿರುವ ಈ ಎಮಿಲಿ ತುಂಬಾನೇ ಓಪನ್ ಮೈಂಡೆಡ್ ಹುಡುಗಿಯಾಗಿರ್ತಾಳೆ. ಮನೆಗೆ ಬಂದ ನಂತರವೂ ಕೂಡ ಈ ವಿನ್ಸೆಂಟ್ ಆಕೆ ಮಾತುಗಳನ್ನ ಕಿವಿಗೇನೆ ಹಾಕಿಕೊಳ್ಳದೆ ಆಕೆ ದೇಹವನ್ನೇ ನೋಡ್ತಿರ್ತಾನೆ. ನಂತರ ಮನೆಯನ್ನೆಲ್ಲ ಸುತ್ತಾಡಿ ನೋಡ್ತಿದ್ದಾಗ ಈ ವಿನ್ಸೆಂಟ್ ತುಂಬಾನೇ ಡ್ರಿಂಕ್ಸ್ ಹಾಗೂ ಸ್ಮೋಕ್ ಮಾಡ್ತಾನೆ ಅಂತ ಗೊತ್ತಾಗಿ ತನ್ನ ಬ್ಯಾಗ್ ನಲ್ಲಿದ್ದ ಒಂದು ಫಾರಿನ್ ಡ್ರಿಂಕ್ಸ್ ಅನ್ನ ಅವನಿಗೆ ಗಿಫ್ಟ್ ಮಾಡ್ತಾಳೆ. ಸರ್, ಇಷ್ಟೊತ್ತಲ್ಲಿ ನನಗೆ ಸ್ಟೇ ಆಗೋದಕ್ಕೆ ಅಂತ ಸಹಾಯ ಮಾಡಿರುವ ನಿಮಗೆ
ನನ್ನ ಕಡೆಯಿಂದ ಇದೊಂದು ಸ್ಮಾಲ್ ಗಿಫ್ಟ್. ಈ ಡ್ರಿಂಕ್ಸ್ ನಲ್ಲಿ 76% ಆಲ್ಕೋಹಾಲಿಕ್ ಕಂಟೆಂಟ್ ಇದೆ, ಇದನ್ನ ಕುಡಿದ್ರೆ ತುಂಬಾನೇ ಕಿಕ್ ಸಿಗುತ್ತೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಅಶೋಕ್ ವಿನ್ಸೆಂಟ್ ಗೆ ಫೋನ್ ಮಾಡಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ವಿನ್ಸೆಂಟ್, ನಿನ್ನ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಬೇಜಾರಾಗ್ಬೇಡ, ನಾವೆಲ್ಲ ಸರಿ ಮತ್ತೊಂದು ಹುಡುಗಿಯನ್ನ ಹುಡುಕ್ತಿವಿ, ನಿನಗೆ ಖಂಡಿತ ಮದುವೆ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ವಿನ್ಸೆಂಟ್, ಅಶೋಕ್, ನನಗೆ ಯಾವುದೇ ಡಿಪ್ರೆಷನ್ ಆಗ್ಲಿ ಬೇಜಾರಾಗ್ಲಿ ಆಗ್ತಿಲ್ಲ, ನಾನೀಗ ತುಂಬಾನೇ ಖುಷಿಯಾಗಿದ್ದೀನಿ, ಒಬ್ಬಳು ಹುಡುಗಿಯ ಜೊತೆ ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಈಗ ವಿನ್ಸೆಂಟ್ ಹಾಗೂ ಅಶೋಕ್ ಮಾತನಾಡಿಕೊಂಡಿದ್ದನ್ನ ಅಲ್ಲೇ ಇದ್ದ ಆ ಇಬ್ಬರು ಲೇಡಿ ಕಾನ್ಸ್ಟೇಬಲ್ ಗಳು ಕೇಳಿಸಿಕೊಂಡು ಬಿಡ್ತಾರೆ. ತಕ್ಷಣ ಸಿನಿ ಅಶೋಕ್ ನ ಬಳಿ ಬಂದು, ಸರ್, ಊರಲ್ಲಿ ಒಬ್ಬಳು ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಬಂದಿದೆಯಲ್ಲ, ಆ ಹುಡುಗಿಯನ್ನ ನಿಮ್ಮ ಫ್ರೆಂಡ್ ವಿನ್ಸೆಂಟೆ ಕಿಡ್ನಾಪ್ ಮಾಡಿರ್ಬೋದಲ್ವಾ, ತಕ್ಷಣ ನಾವು ಅವರ ಮನೆ ಬಳಿ ಹೋಗಿ ಒಂದು ಸಾರಿ ಚೆಕ್ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಅಶೋಕ್, ನೋಡು ಸಿನಿ, ನನ್ನ ಸ್ನೇಹಿತ ಅಂತವನಲ್ಲ, ಆತ ಬೇರೆ ಯಾವುದೋ ಹುಡುಗಿಯನ್ನ ಕರೆದುಕೊಂಡು ಬಂದಿರ್ತಾನಷ್ಟೇ, ಆತ ಈ ರೀತಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಎಮಿಲಿ ಸ್ನಾನ ಮಾಡಬೇಕು ಅಂತ ಹೇಳಿದ ಕಾರಣ ವಿನ್ಸೆಂಟ್ ಆಕೆಯನ್ನ ಕರೆದುಕೊಂಡು ಮನೆಯಿಂದ ಹೊರಗಡೆ ಇದ್ದ ಬಚ್ಚಲು ಮನೆಗೆ ಕರೆದುಕೊಂಡು ಹೋಗ್ತಾನೆ. ಎಮಿಲಿ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದ ನಂತರ, ಹೌದು, ಅಷ್ಟಕ್ಕೂ ನಿನ್ನ ಊರು ಯಾವುದು, ನೀನೆಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ವಿಚಾರಿಸುತ್ತಾನೆ. ಅದಕ್ಕೆ ಎಮಿಲಿ, ನಾನೊಂದು ಪ್ರೈವೇಟ್ ಕಂಪನಿಯಲ್ಲಿ ರಿಸರ್ಚ್ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದೆ, ಆದ್ರೆ ನಮ್ಮ ಟೀಮ್ ನ ಹೆಡ್ ಆಗಿದ್ದ ಒಬ್ಬ ವ್ಯಕ್ತಿ ನನ್ನ ಜೊತೆ ತುಂಬಾನೇ ಮಿಸ್ಬಿಹೇವ್ ಮಾಡ್ದ, ನನಗೆ ಅದೆಲ್ಲ ಇಷ್ಟವಾಗದೆ ಅಲ್ಲೇ ಇದ್ದ ಒಂದು ಹೂವಿನ ಪಾಟ್ ನಿಂದ ಅವನ ತಲೆಗೆ ಹೊಡೆದು ಬಿಟ್ಟೆ. ಮೊದಲೇ ಆತ ಒಬ್ಬ ದುಡ್ಡಿದ್ದ ವ್ಯಕ್ತಿಯಾಗಿದ್ದ ಕಾರಣ ಪೊಲೀಸರು ನನ್ನನ್ನೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು, ನಾನೀಗ ಸದ್ಯಕ್ಕೆ ಕೆಲವು ದಿನಗಳ ಪೇರೋಲ್ ಮೇಲೆ ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ನಂತರ ಇಬ್ಬರು ಒಳಗಡೆ ಬಂದ ಮೇಲೆ ನೋಡಿದ್ರೆ ಎಮಿಲಿ ವಿನ್ಸೆಂಟ್ ನ ನಿಜವಾದ ಹೆಸರನ್ನ ಕರೀತಾಳೆ. ಈಕೆಗೆ ತನ್ನ ನಿಜವಾದ ಹೆಸರು ಹೇಗೆ ಗೊತ್ತಾಯ್ತು ಅಂತ ವಿನ್ಸೆಂಟ್ ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಎಮಿಲಿ, ನಿನ್ನ ಮದುವೆಯ ವೆಡ್ಡಿಂಗ್ ಕಾರ್ಡ್ ಅನ್ನ ಈಗ ತಾನೇ ನೋಡ್ದೆ, ನನ್ನ ಬಳಿ ನಿನ್ನ ಹೆಸರು ವಿನ್ಸೆಂಟ್ ಅಲ್ಲ ಅಂತ ಯಾಕೆ ಸುಳ್ಳನ್ನ ಹೇಳ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಎಮೋಷನಲ್ ಆದ ವಿನ್ಸೆಂಟ್ ತನ್ನ ಮದುವೆಯಾದ ಬಗ್ಗೆ ಹಾಗೂ ತನ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳ ಬಗ್ಗೆ ಆಕೆಯ ಬಳಿ ನಿಜವನ್ನ ಹೇಳಿಬಿಡ್ತಾನೆ. ಅದೇ ಸಮಯಕ್ಕೆ ಈ ವಿನ್ಸೆಂಟ್ ನ ಫ್ರೆಂಡ್ ರಾಡ್ ಅಲ್ಲಿಗೆ ಬರ್ತಾನೆ. ವಿನ್ಸೆಂಟ್, ನೀನು ಹೇಳಿದ ಹಾಗೆ ಒಬ್ಬಳು ಹುಡುಗಿಯನ್ನ ಸೆಟ್ ಮಾಡಿದ್ದೀನಿ, ಅವಳನ್ನ ಕರೆದುಕೊಂಡು ಬರಲಾ ಅಂತ ಕೇಳ್ತಾನೆ. ಅದಕ್ಕೆ ವಿನ್ಸೆಂಟ್, ಬೇಡ ಬೇಡ, ಯಾವ ಹುಡುಗಿಯನ್ನ ಕೂಡ ಇಲ್ಲಿಗೆ ಕರೆದುಕೊಂಡು ಬರೋದು ಬೇಡ, ಈಗಾಗಲೇ ನಾನು ಒಬ್ಬಳು ಹುಡುಗಿಯನ್ನ ಕರೆದುಕೊಂಡು ಬಂದಿದ್ದೀನಿ, ನೀನು ಇಲ್ಲಿಂದ ಹೊರಟು ಹೋಗು ಅಂತ ಕಳುಹಿಸಿ ಬಿಡ್ತಾನೆ. ನಂತರ ಒಳಗಡೆ ಬಂದು ನೋಡಿದ್ರೆ ಎಮಿಲಿ ಹಾಡನ್ನ ಕೇಳ್ತಾ ಬೆಡ್ ನ ಮೇಲೆ ಮಲಗಿಕೊಂಡಿರೋದು ಕಾಣಿಸುತ್ತೆ. ಮೊದಲೇ ತುಂಬಾನೇ ಡ್ರಿಂಕ್ಸ್ ಮಾಡಿ ನಶೆಯಲ್ಲಿದ್ದ ವಿನ್ಸೆಂಟ್ ಕೊನೆಗೂ ಆಕೆಯ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ಅಶೋಕನ್ ಟೀಮ್ಗೆ ಮಿಸ್ ಆಗಿದ್ದ ಆ ಹುಡುಗಿಯ ಡೆಡ್ ಬಾಡಿ ಒಂದು ಕಾಡಿನ ಒಳಗಡೆ ಸಿಗುತ್ತೆ. ಆಕೆಯ ಮೈ ಮೇಲಾಗಿದ್ದ ಗಾಯಗಳನ್ನ ನೋಡಿದ್ರೆ ಆಕೆಯನ್ನ ಹುಲಿನೇ ಕೊಂದಿರಬಹುದು ಅಂತ ಎಲ್ಲರೂ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಸ್ವಲ್ಪ ಸಮಯದ ನಂತರ ವಿನ್ಸೆಂಟ್ಗೆ ಎಚ್ಚರವಾದಾಗ ಎದ್ದು ನೋಡಿದ್ರೆ ಎಮಿಲಿ ಮನೆಯಲ್ಲಿ ಕಾಣಿಸೋದೇ ಇಲ್ಲ. ಗಾಬರಿಯಾದ ವಿನ್ಸೆಂಟ್ ಮನೆಯ ಸುತ್ತಮುತ್ತ ಹಾಗೂ ಹೊರಗಡೆ ಕೂಡ ಬಂದು ನೋಡ್ತಾನೆ, ಆದ್ರೆ ಎಲ್ಲೂ ಕೂಡ ಆಕೆ ಕಾಣಿಸೋದೇ ಇಲ್ಲ. ಮತ್ತಷ್ಟು ಹೆದರಿಕೊಂಡು ರೂಮ್ಗೆ ವಾಪಸ್ ಬಂದು ನೋಡಿದಾಗ ಶಾಕಿಂಗ್ಲಿ ಬೆಡ್ ನ ಪಕ್ಕದಲ್ಲಿ ಎಮಿಲಿ ರಕ್ತಸಿಕ್ತವಾಗಿ ಬಿದ್ದಿರುತ್ತಾಳೆ. ಆ ಡೆಡ್ ಬಾಡಿಯನ್ನ ನೋಡಿ ಮತ್ತಷ್ಟು ಹೆದರಿಕೊಂಡ ವಿನ್ಸೆಂಟ್ ತಕ್ಷಣ ಹೊರಗಡೆ ಓಡಿ ಬಂದು ತನ್ನ ಫ್ರೆಂಡ್ ಅಶೋಕ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಹೈಯರ್ ಆಫೀಸರ್ ಗಳು ಕ್ರೈಮ್ ಸ್ಪಾಟ್ ಗೆ ಬಂದಿದ್ದ ಕಾರಣ ಅಶೋಕ್ ವಿನ್ಸೆಂಟ್ ನ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಈಗ ವಿನ್ಸೆಂಟ್ ಗೆ ನನ್ನಿಂದಾಗಿ ಒಬ್ಬಳು ಹುಡುಗಿಯ ಮರ್ಯಾದೆ ಹೋಯ್ತು, ಪ್ರಾಣ ಕೂಡ ಹೋಯ್ತು, ನಾನೇ ನನ್ನ ಕೈಯಾರ ಆ ಹುಡುಗಿಯನ್ನ ಕೊಲೆ ಮಾಡಿದ ಹಾಗೆ ಆಯ್ತಲ್ಲ ಅಂತ ತುಂಬಾನೇ ಗಿಲ್ಟ್ ಫೀಲ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಅಶೋಕ್ ಮತ್ತೆ ವಿನ್ಸೆಂಟ್ ಗೆ ಕಾಲ್ ಮಾಡ್ತಾನೆ. ವಿನ್ಸೆಂಟ್ ನಡೆದ ಎಲ್ಲ ಘಟನೆಯನ್ನ ಹೇಳಿ ನಾನೇ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿಬಿಟ್ಟೆ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ನಿನಗೆ ಹೇಳಿದ್ದು ಹೆಚ್ಚು ಕುಡಿಯೋದಕ್ಕೆ ಹೋಗ್ಬೇಡ ಅಂತ, ಮೊದಲೇ ನಿನ್ನ ಮದುವೆ ಕ್ಯಾನ್ಸಲ್ ಆಗಿದ್ದ ಕಾರಣ ಅದ್ರ ಜೊತೆಗೆ ತುಂಬಾನೇ ಡ್ರಿಂಕ್ಸ್ ಮಾಡಿರುವ ಕಾರಣ ನಿನ್ನ ತಲೆ ಏನೇನೋ ಇಮ್ಯಾಜಿನೇಷನ್ ಮಾಡಿಕೊಳ್ತಿದೆ, ಈಗಲೂ ನೀನು ನಶೆಯಲ್ಲೇ ಮಾತನಾಡುತ್ತಿದ್ದೀಯಾ, ನಾನು ಹೇಳುವ ಮಾತನ್ನ ಕೇಳು, ಸದ್ಯಕ್ಕೆ ನೀನು ಮಲಗು, ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಕಾಲ್ ಮಾಡು, ಆಗ ನಾವಿಬ್ಬರು ಮಾತನಾಡೋಣ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಈಗ ಒಂದು ಪ್ಲಾನ್ ಮಾಡಿದ ವಿನ್ಸೆಂಟ್ ತನ್ನ ಮನೆಯ ಹಿಂದೆ ಒಂದು ಗುಂಡಿಯನ್ನ ತೋಡಿ ಅದರ ಒಳಗಡೆ ಎಮಿಲಿಯ ಡೆಡ್ ಬಾಡಿಯನ್ನ ಹೂತು ಹಾಕೋದಾಗಿ ನಿರ್ಧಾರ ಮಾಡ್ತಾನೆ. ನಂತರ ಅದೇ ಗಿಲ್ಟ್ ಫೀಲ್ ನಲ್ಲಿ ತನ್ನ ಹೈಯರ್ ಆಫೀಸರ್ ಗೆ ಕಾಲ್ ಮಾಡಿ, ಸರ್, ನಾನೊಬ್ಬಳು ಹುಡುಗಿಯನ್ನ ಕೊಲೆ ಮಾಡಿಬಿಟ್ಟಿದ್ದೀನಿ ಅಂತ ಕಾಲ್ ಮಾಡಿ ಹೇಳಿಬಿಡ್ತಾನೆ. ನಂತರ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಂತ ರೂಮ್ ಗೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಎಮಿಲಿಯ ಡೆಡ್ ಬಾಡಿಯಲ್ಲಿ ಇರೋದೇ ಇಲ್ಲ. ಎಮಿಲಿಯ ಡೆಡ್ ಬಾಡಿ ಮಿಸ್ಸಿಂಗ್ ಆಗಿರುವುದನ್ನ ನೋಡಿ ಮತ್ತಷ್ಟು ಗಾಬರಿಯಾದ ವಿನ್ಸೆಂಟ್ ಮತ್ತೆ ಎಲ್ಲ ಕಡೆ ಹುಡುಕುತ್ತಾನೆ, ಆದ್ರೆ ಎಲ್ಲೂ
ಎಲ್ಲೂ ಕೂಡ ಆಕೆ ಡೆಡ್ ಬಾಡಿ ಸಿಗೋದೇ ಇಲ್ಲ. ಈಗ ಮತ್ತಷ್ಟು ಹೆದರಿಕೊಂಡ ವಿನ್ಸೆಂಟ್ ಮತ್ತೆ ತನ್ನ ಫ್ರೆಂಡ್ ಅಶೋಕ್ಗೆ ಕಾಲ್ ಮಾಡ್ತಾನೆ. ಅಶೋಕ್, ನಾನೇ ನನ್ನ ಕೈಯಾರ ಆ ಹುಡುಗಿಯನ್ನ ಕೊಲೆ ಮಾಡಿದ್ದೆ, ಆದ್ರೆ ಆಕೆ ಡೆಡ್ ಬಾಡಿ ಈಗ ಕಾಣಿಸುತ್ತಾನೆ ಇಲ್ಲ. ಈಗಾಗಲೇ ನಾನು SP ಗೆ ಕಾಲ್ ಮಾಡಿ ಇದನ್ನೇ ಹೇಳಿದ್ದೀನಿ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಅಶೋಕ್ಗೆ ತುಂಬಾನೇ ಕೋಪ ಬರುತ್ತೆ. ವಿನ್ಸೆಂಟ್, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? SP ಗೆ ಕಾಲ್ ಮಾಡಿ ಈ ವಿಚಾರವನ್ನ ಹೇಳುವ ಅವಶ್ಯಕತೆ ಏನಿತ್ತು? ಅಷ್ಟಕ್ಕೂ ನೀನು ಯಾವುದೇ ಹುಡುಗಿಯನ್ನ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಿನ್ನ ತಲೆಯಲ್ಲಿ ಓಡ್ತಿರುವ ಒಂದು ಇಮ್ಯಾಜಿನೇಷನ್ ಅಷ್ಟೇ. ನಾನು ಬರುವವರೆಗೂ ಸುಮ್ಮನಿರು ಅಂತ ಹೇಳ್ತಾ ಅಶೋಕ್ ತನ್ನ ಟೀಮ್ ಅನ್ನ ಕರೆದುಕೊಂಡು ವಿನ್ಸೆಂಟ್ ನ ಮನೆಗೆ ಬರ್ತಾನೆ. ಇವನ ಟೀಮ್ ಅಲ್ಲಿಗೆ ಬರುವಷ್ಟರಲ್ಲಿ ಬೆಳಗಾಗಿರುತ್ತೆ. ಅಶೋಕ್ ತನ್ನ ಟೀಮ್ ನ ಜೊತೆ ಮನೆಯನ್ನ ಹಾಗೂ ಮನೆಯ ಸುತ್ತಮುತ್ತ ಎಲ್ಲ ಜಾಗಗಳನ್ನ ಹುಡುಕಿದ್ರು ಕೂಡ ವಿನ್ಸೆಂಟ್ ನೆನ್ನೆ ಯಾವ ಹುಡುಗಿಯನ್ನ ಕೂಡ ಮನೆಗೆ ಕರೆದುಕೊಂಡು ಬಂದಿರುವ ಬಗ್ಗೆ ಒಂದು ಸಣ್ಣ ಗುರುತು ಕೂಡ ಪತ್ತೆ ಆಗೋದಿಲ್ಲ. ವಿನ್ಸೆಂಟ್, ನಾನು ನೆನ್ನೆನೆ ಹೇಳಿಲ್ವಾ ಇದೆಲ್ಲ ನಿನ್ನ ಇಮ್ಯಾಜಿನೇಷನ್ ಅಂತ? ನೆನ್ನೆ ನಿನ್ನ ಮದುವೆ ಕ್ಯಾನ್ಸಲ್ ಆಗಿರುವ ಕಾರಣ ನೀನೆ ನಿನ್ನ ತಲೆಯಲ್ಲಿ ಏನೇನೋ ಇಮ್ಯಾಜಿನೇಷನ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದೀಯಾ. ನಾನು ಹೇಳುವ ಮಾತನ್ನ ಕೇಳು. ತಕ್ಷಣ ನಿನ್ನ ರಜೆಯನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗು. ಅಟ್ಲೀಸ್ಟ್ ಕೆಲಸ ಮಾಡ್ತಾ ಈಗ ನಡೆದಿರುವ ಎಲ್ಲವನ್ನ ಕೂಡ ನೀನು ಮರೆಯೋದಕ್ಕೆ ಸಾಧ್ಯ ಅಂತ ಬುದ್ಧಿ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಕೆಲವು ತಿಂಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಸ್ನೇಹಿತರೆ, ಈಗಲೂ ಕೂಡ ವಿನ್ಸೆಂಟ್ ಮಾತ್ರ ತಾನು ಒಬ್ಬಳು ಹುಡುಗಿಯನ್ನ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಲೆ ಮಾಡಿಬಿಟ್ಟೆ ಅಂತ ಅದೇ ಗಿಲ್ಟ್ ಫೀಲ್ ನಲ್ಲಿ ಒದ್ದಾಡುತ್ತಿರುತ್ತಾನೆ. ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ಅಂತ ಕೇರಳದ ಎಲ್ಲ ಚರ್ಚ್ ಗಳಿಗೂ ಕೂಡ ಹೋಗಿ ಪ್ರಾರ್ಥನೆಯನ್ನ ಮಾಡುತ್ತಿರುತ್ತಾನೆ. ಹೀಗಿರುವಾಗಲೇ ಒಂದು ದಿನ ಇದ್ದಕ್ಕಿದ್ದಂತೆ ಒಬ್ಬಳು ಲೇಡಿ ಇನ್ಸ್ಪೆಕ್ಟರ್ ವಿನ್ಸೆಂಟ್ ಗೆ ಕಾಲ್ ಮಾಡ್ತಾಳೆ. ಆಕೆ, ನಿಮ್ಮ ಹೆಸರು ವಿನ್ಸೆಂಟ್ ತಾನೆ? ನಿಮ್ಮ ಮೇಲೆ ಒಂದು ರೇಪ್ ಕೇಸ್ ಫೈಲ್ ಆಗಿದೆ. ನೀವು ಕೂಡ ಒಬ್ಬರು ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ನಿಮಗೆ ಪ್ರೋಟೋಕಾಲ್ಸ್ ಗೊತ್ತಿದೆ ಅಲ್ವಾ? ಎಲ್ಲ ಇದ್ದರೂ ಕೂಡ ತಕ್ಷಣವೇ ಪೊಲೀಸ್ ಸ್ಟೇಷನ್ ಗೆ ಬಂದು ಸರೆಂಡರ್ ಆಗಿ ಅಂತ ಹೇಳ್ತಾಳೆ. ಮೊದಲೇ ಪಾಪ ಪ್ರಜ್ಞೆಯಿಂದ ಒದ್ದಾಡುತ್ತಿದ್ದ ವಿನ್ಸೆಂಟ್, ಹೌದು ಮೇಡಮ್, ನಾನು ಅತ್ಯಾಚಾರ ಮಾಡಿದ್ದು ನಿಜಾನೇ. ನೀವೇನು ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ನಾನೇ ಖುದ್ದಾಗಿ ಬಂದು ಸರೆಂಡರ್ ಆಗ್ತೀನಿ ಅಂತ ಅಳ್ತಾ ಹೇಳ್ತಾನೆ. ಆಗ ಆ ಲೇಡಿ ಇನ್ಸ್ಪೆಕ್ಟರ್ ಮುಂದುವರಿದು, ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ಎಮಿಲಿ ಎಂಬ ಹುಡುಗಿ ಅಂತ ಹೇಳ್ತಾಳೆ. ಎಮಿಲಿ ಎಂಬ ಹೆಸರನ್ನ ಕೇಳುತ್ತಿದ್ದಂತೆ ವಿನ್ಸೆಂಟ್ ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಸ್ನೇಹಿತರೆ, ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಈಗ ರಿವೀಲ್ ಆಗುತ್ತೆ. ಆ ಲೇಡಿ ಇನ್ಸ್ಪೆಕ್ಟರ್ ನ ಕೈಯಿಂದ ಫೋನ್ ಅನ್ನ ಈಸ್ಕೊಂಡು ಎಮಿಲಿ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಇದರ ಅರ್ಥ ವಿನ್ಸೆಂಟ್ ಅಂದುಕೊಂಡಂತೆ ಎಮಿಲಿ ಆ ದಿನ ಸತ್ತೇ ಇರೋದಿಲ್ಲ. ಎಮಿಲಿ ಸತ್ತಿಲ್ಲ ಅನ್ನುವ ವಿಷಯವನ್ನ ಕೇಳಿ ವಿನ್ಸೆಂಟ್ಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ. ಎಮಿಲಿ ಮುಂದುವರೆದು ಮಾತನಾಡ್ತಾ, ಹೇಗಿದ್ಯಾ ವಿನ್ಸೆಂಟ್? ಯಾರಾದ್ರೂ ಕಾಲ್ ಮಾಡಿ ನೀನು ರೇಪ್ ಮಾಡಿದ್ಯಾ, ನಿನ್ನನ್ನ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಸರೆಂಡರ್ ಆಗ್ತೀನಿ ಅಂತ ಹೇಳಿಬಿಡೋದಾ? ಅಂದ್ರೆ ನೀನು ಮಾಡದೇ ಇರುವ ತಪ್ಪಿಗೆ ನೀನು ಜೈಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ಯಾ ಅಂತ ನಗ್ತಾ ಕೇಳ್ತಾಳೆ. ಆಕೆ ಹೇಳುತ್ತಿರುವ ಮಾತುಗಳನ್ನ ಕೇಳಿದ ವಿನ್ಸೆಂಟ್ಗೆ ಏನು ಕೂಡ ಅರ್ಥ ಆಗುತ್ತಿಲ್ಲ. ಆಗ ಎಮಿಲಿ ಮುಂದುವರೆದು, ಆ ದಿನ ನಾನು ನಿಮ್ಮ ಮನೆಗೆ ಬಂದಿದ್ದಾಗ ನೀನು ನನ್ನನ್ನ ನೋಡುತ್ತಿರುವ ದೃಷ್ಟಿ ಸರಿ ಇಲ್ಲ ಅಂತ ನನಗೆ ಆಗಲೇ ಗೊತ್ತಾಗಿ ಹೋಯ್ತು. ಮೊದಲೇ ಕುಡಿದು ನಶೆಯಲ್ಲಿದ್ದ ನೀನು ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತೀಯಾ ಅಂತ ಅನುಮಾನ ಬಂತು. ನನ್ನ ಬ್ಯಾಗ್ ನಲ್ಲಿದ್ದ 76% ಆಲ್ಕೋಹಾಲಿಕ್ ಕಂಟೆಂಟ್ ಇರುವ ಆ ಡ್ರಿಂಕ್ಸ್ ಅನ್ನ ನಿನಗೆ ಕೊಟ್ಟೆ. ನಾನು ಕೊಟ್ಟಿರುವ ಆ ಡ್ರಿಂಕ್ಸ್ ಅನ್ನ ಕುಡಿದ ನಿನಗೆ ನಶೆ ನೆತ್ತಿಗೇರಿತ್ತು. ನಾನು ಮಲಗಿಕೊಂಡಿದ್ದಾಗ ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಅಂತ ನೀನು ಬಂದಿದ್ದೇನೋ ನಿಜಾನೇ, ಆದ್ರೆ ನಾನು ಕೊಟ್ಟಿದ್ದ ಆ ಡ್ರಿಂಕ್ಸ್ ಅನ್ನ ಕುಡಿದ ಮೇಲೆ ತುಂಬಾನೇ ನಶೆ ಏರಿದ ಕಾರಣ ನೀನು ಅಲ್ಲೇ ಮಲಗಿಕೊಂಡೆ. ಆದ್ರೆ ನೀನಂದುಕೊಂಡೆ ನನ್ನ ಮೇಲೆ ನೀನು ಅತ್ಯಾಚಾರ ಮಾಡಿದ್ಯಾ ಅಂತ. ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಹಾಗೆ ಯಾರ ಮೇಲೂ ಕೂಡ ನೀನು ಪ್ರಯತ್ನ ಪಡಬಾರ್ದು ಅಂತ ನಾನೊಂದು ಐಡಿಯಾ ಮಾಡ್ದೆ. ನಿನಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಬೇಕು ಅಂತ ನಾನು ಸತ್ತು ಹೋಗಿರುವ ರೀತಿ ನಾಟಕವಾಡ್ದೆ. ನಿನ್ನ ಮನೆಯಲ್ಲೇ ಇಟ್ಟಿದ್ದ ರೆಡ್ ವೈನ್ ಅನ್ನ ಫ್ಲೋರ್ ನ ಮೇಲೆ ಹಾಕಿ ಅದು ನನ್ನದೇ ರಕ್ತ ಎನ್ನುವಂತೆ ನೀನು ನಂಬುವ ಹಾಗೆ ಮಾಡ್ದೆ. ನನ್ನಿಂದಾಗಿ ಒಬ್ಬಳು ಹುಡುಗಿ ಸತ್ತು ಹೋದ್ಲಲ್ಲ ಅಂತ ಆ ಗಿಲ್ಟ್ ಫೀಲ್ ನಿನ್ನನ್ನ ಕಾಡಬೇಕು ಅಂತಾನೆ ಇಷ್ಟು ದಿನ ನಿನ್ನನ್ನ ಆಟ ಆಡಿಸ್ದೆ. ಇವತ್ತಿಗೆ ನಾನು ನಿನಗೆ ಕೊಡ್ತಿರುವ ಶಿಕ್ಷೆ ಮುಗೀತು. ಆ ದಿನ ನೀನು ನನ್ನ ಮೇಲೆ ಅತ್ಯಾಚಾರ ಮಾಡಿಲ್ಲ. ನನ್ನ ಜೊತೆ ನಡೆದುಕೊಂಡ ಹಾಗೆ ಇನ್ಮೇಲೆ ಯಾವ ಹುಡುಗಿ ಜೊತೆ ಕೂಡ ನೀನು ನಡೆದುಕೊಳ್ಳಬಾರದು ಅಂತ ಹೇಳ್ತಾ ಫೋನ್ ಅನ್ನ ಕಟ್ ಮಾಡ್ತಾಳೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನಂದ್ರೆ, ಎಮಿಲಿ ತಾನು ಕೆಲಸ ಮಾಡುತ್ತಿದ್ದ ಕಂಪನಿಯ ಹೆಡ್ ತನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಅವನನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿರ್ತಾಳೆ. ನಂತರ ಕೆಲವು ವರ್ಷ ಆಕೆ ಜೈಲಿನಲ್ಲಿ ಇದ್ದ ನಂತರ ಆಕೆ ಪೇರೋಲ್ ಮೇಲೆ ಹೊರಗಡೆ ಬಂದಾಗ ಟ್ರಿಪ್ಗೆ ಅಂತ ಹೋಗಿರ್ತಾಳೆ. ಆ ಸಮಯದಲ್ಲೇ ಹೊರಗಡೆ ಹೋಗಿದ್ದಾಗ ಈ ವಿನ್ಸೆಂಟ್ ನ ಮನೆಗೆ ಹೋಗಿ ಇದೆಲ್ಲ ನಡೆದಿರುತ್ತೆ. ಇಲ್ಲಿ ಆ ಎಮಿಲಿ ಹಾಗೂ ಆ ಲೇಡಿ ಇನ್ಸ್ಪೆಕ್ಟರ್ ಫ್ರೆಂಡ್ಸ್ ಆಗಿದ್ದ ಕಾರಣ ಆ ಲೇಡಿ ಇನ್ಸ್ಪೆಕ್ಟರ್ ಎಮಿಲಿ ಎಂಬ ಹುಡುಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ವಿನ್ಸೆಂಟ್ ಗೆ ಕಾಲ್ ಮಾಡಿ ಸುಮ್ಮನೆ ತಮಾಷೆ ಮಾಡಿರ್ತಾಳೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಚಿತ್ರದ ಕತೆ 2 ವರ್ಷಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ನೋಡಿದ್ರೆ ವಿನ್ಸೆಂಟ್ ಗೆ ಮದುವೆ ಆಗಿರುತ್ತೆ. ವಿನ್ಸೆಂಟ್ ನನ್ನ ಮದುವೆ ಆಗಿರುವ ಆ ಹುಡುಗಿ ಬೇರೆ ಯಾರು ಅಲ್ಲ, ಅಶೋಕ್ ನ ಟೀಮ್ ಅಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದ ಆ ಲೇಡಿ ಕಾನ್ಸ್ಟೇಬಲ್ ಸಿನಿ. ವಿನ್ಸೆಂಟ್ ಗೆ ಈಗ ಸಿನಿ ಕೆಲಸ ಮಾಡ್ತಿರೋದ್ರಿಂದ ಯಾವುದೇ ಅಭ್ಯಂತರ ಇರೋದಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಖುಷಿಯಿಂದ ಜೀವನವನ್ನ ನಡೆಸುತ್ತಿರುತ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.
ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.